ನಮಸ್ಕಾರ ವೀಕ್ಷಕರೇ. ಸಿಲಿಕಾನ್ ಸಿಟಿ ಮಂದಿಗೆ ಕಡಲೆಕಾಯಿ ಪರಿಷೆ ಅಂತೂ ಫೇಮಸ್. ಆದ್ರೆ ಅವರೇ ಮೇಳ ಅಂತ ಹೇಳಿ ಆಯೋಜನೆ ಮಾಡಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ನಲ್ಲಿ ಆಯೋಜನೆ ಮಾಡಿರುವಂತಹ ವಾಸವಿ ಕಂಡಿಮೆಂಟ್ಸ್ ವತಿಯಿಂದ 25ನೇ ವರ್ಷದ ಅವರೇ ಮೇಳ ಕಾರ್ಯಕ್ರಮ ಇದಾಗಿದೆ. ನಾನು ಅಕ್ಷತಾ. ಹೇಗಿದೆ ಕಾರ್ಯಕ್ರಮ, ಏನ್ ಮಾರಾಟ ನಡೆದಿದೆ, ಅವರೇ ಅಲ್ಲಿನ ವೆರೈಟಿ, ಅವರೇ ಪಬ್ಸ್ ಆಗಿರಬಹುದು, ಅವರೇ ಹೋಳಿಗೆ ಆಗಿರಬಹುದು, ಅಲ್ಲಿಂದ ಅವರೇ ಹೋಳಿಗೆಯಿಂದ ಹಿಡಿದು ಅವರೇಕಾಯಿ ಫ್ಲೇವರ್ ನ ಐಸ್ ಕ್ರೀಮ್ ತನಕ ಏನ್ ಬೇಕ್ರಿ ಎಲ್ಲಾ ಸಿಗುತ್ತೆ ಇಲ್ಲಿ. ಹಾಗಾದ್ರೆ ಮತ್ಯಾಕೆ ತಡ, ಏನೇನಿದೆ ಎಲ್ಲೆಲ್ಲಿದೆ ಎಲ್ಲವೂ ಕೂಡ ಟೇಸ್ಟ್ ಮಾಡಿ ನಿಮ್ಗೆ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀವಿ. ಜನಗಳಿಗೆ ಖುಷಿ, ಮೇಳ ಮಾಡಬೇಕು ಅಂತ ಉದ್ದೇಶದಿಂದ 25ನೇ ವರ್ಷ ನಾವು ಮಾಡ್ತಾ ಇರೋದು. ನಾವು ಪ್ರತಿ ವರ್ಷದಿಂದ ಇದ್ದೀರಿ. ನಾವೊಂದು 15-20 ವರ್ಷ ಆಯಿತು ಅಂಗಡಿಗೆ ಬಂದು. ಪ್ರತಿಯೊಂದು ವೆರೈಟಿ ಚೆನ್ನಾಗಿದೆ, ಬಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಮ್ಮ ಹತ್ರ ಬಂದು ವೆರೈಟಿ ಬಂದು ಚಾಟ್ಸ್ ಐಟಮು, ಟಿಕ್ಕಿ ಪುರಿ, ಬೇಲ್ ಪುರಿ, ನಿಪ್ಪಟ್ಟು ಮಸಾಲ 3 ವೆರೈಟಿ ಇದೆ. ಈ ಸಂತೆ ಬಂದು ತುಂಬ ಖುಷಿ ಆಗ್ತಾ ಇದೆ. ಬೇರೆ ಬೇರೆ ಎಲ್ಲ ಡಿಫ್ರೆಂಟ್ ವೆರೈಟಿ ಐಟಮ್ಸ್ ಇದೆ, ಫುಡ್ ಐಟಮ್ಸು ಎಲ್ಲವೂ ಅವರೆಕಾಳಿಂದ ತಿನ್ನೋದೇ ಒಂದು ಖುಷಿ. ಅದರಲ್ಲಿ ಎಲ್ಲ ಚಾಟ್ಸು, ದೋಸೆ, ಎಲ್ಲದರಲ್ಲೂ ಅವರೆಕಾಳು ಮಯ. ಸೊ ತುಂಬ ಖುಷಿ ಆಗ್ತಾ ಇದೆ. ಖುಷಿ ಇದೆ ಬಿಕಾಸ್ ಇಲ್ಲಿ ಬಂದು ನೋಡಿದ್ರೇ ಗೊತ್ತಾಗುತ್ತೆ. ನಾವು ಮನೇಲಿ ಮಾಡಿದ್ರೆ ಒಂದು ಸಾಂಬಾರಲ್ಲಿ ಮುಗಿಸ್ಬಿಡ್ತೀವಿ, ಇಲ್ಲ ಉಪ್ಪಿಟ್ಟು ಅಂದರೆ ಮುಗಿಸ್ಬಿಡ್ತೀವಿ. ಬಟ್ ಇಲ್ಲಿ ನೋಡಿದ್ರೇ ಗೊತ್ತಾಗ್ತಿದೆ. ಅವರ ಮೇಳದಲ್ಲಿ ಐಸ್ ಕ್ರೀಮ್ ಇದೆ, ಅವರ ಮೇಳದಲ್ಲಿ ಬೋಂಡಾ, ಬಜ್ಜಿ, ಜಾಮೂನ್ ಇದೆ ಅವರ ಮೇಳದಲ್ಲಿ. ಸೊ ಇಟ್ ಈಸ್ ಪ್ಲೆಸೆಂಟ್ ಸರ್ಪ್ರೈಸ್. ನಮ್ಗೆ ಇದರೆಲ್ಲ ಮಾಡ್ಬೋದಾ ಅನ್ನೋದು ಇಲ್ಲಿ ಬಂದ್ರೇ ಗೊತ್ತಾಗುತ್ತೆ. ಸೊ ಎಲ್ಲರೂ ಬಂದು ನೋಡಬೇಕು. ಸೊ ನಾವು ಇದು ಫಸ್ಟ್ ಟೈಮ್ ಬಂದಿರೋದು. ಸೊ ನಮಗೂ ಇಲ್ಲಿ ಬಂದ ಮೇಲೇ ಗೊತ್ತಾಯಿತು
ನಮ್ಮ ಮನೇಲಿ ಮಾಡೋದು 2 ಐಟಮ್ ನೋಡ್ಕೊಂಬಿಟ್ಟು ಅವರೇ ಕಾಳಲ್ಲಿ ಇಷ್ಟೇ ಮಾಡೋದು ಅಂತ ಅಂದ್ಕೊಂಡಿರಬಾರ್ದು. ಸೊ ಇಲ್ಲಿ ವೆರೈಟಿ ಆಫ್ ಥಿಂಗ್ಸ್ ಮಾಡ್ತಾ ಇದ್ದಾರೆ ಅವರೇ ಕಾಳಲ್ಲಿ. ಸೊ ಅದನ್ನೆಲ್ಲ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಬರಬೇಕು. ಚೆನ್ನಾಗಿದೆ, ಅವರೇ ಬೆಳೆದು ಎಲ್ಲ ಇದು ಮಾಡಿದ್ದಾರೆ ಇಲ್ಲಿ ಪ್ರೋಗ್ರಾಮ್ಸು. ಭಾಳ ಚೆನ್ನಾಗಿದೆ. ಇಲ್ಲಿನ ತಿಂಡಿ ತಿನಿಸುಗಳು ಹಾಗೂ ಇಲ್ಲಿನ ಮೇಳ ಭಾಳ ಸಂತೋಷ ಕೊಡತಕ್ಕಂಥ ಒಂದು ಸಂದರ್ಭ. ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವು ವಡೆ ಮಾಡಿದ್ವಿ, ಆಮೇಲೆ ರೊಟ್ಟಿ ಮಾಡಿದ್ವಿ, ಆಮೇಲೆ ಈರುಳ್ಳಿದೇನೋ ಒಂದು ಮಾಡಿದರು ಆ ವಡೆ ಅಂತ, ಅದು ಸಹ ಟೇಸ್ಟ್ ಮಾಡಿದ್ವಿ. ಭಾಳ ಚೆನ್ನಾಗಿದೆ. ಇಲ್ಲ, ಯಾವಾಗೂ ಬರ್ತಾ ಇರಲಿಲ್ಲ, ನಾನು ಈಗ ಬಂದಿದ್ದೀನಿ. ಹೌದು, ಇದರಿಂದ ಅವರೇ ಕಾಳು ಬೆಳೀತಕ್ಕಂಥ ರೈತರು ಏನು ಮಾಡ್ತಾರೆ ಅಂದರೆ ಅವರೇಕಾಯಿನ ಕಡಿಮೆ ಮಾಡ್ತಾ ಇದ್ದಾರೆ. ಹಾಗೂ ಅವರೇಕಾಯಿನ ಬೆಳೆಯೋದು ಸಹ ಕಡಿಮೆ. ಯಾಕೆಂದರೆ ಇದು ಒಂದು ಸ್ವಲ್ಪ ಯಾರು ತಗೊಳ್ಳಲ್ಲ ಹಾಗೂ ಇದು ಮಾಡ್ತಾಯಿದ್ರು. ಈ ಥರ ಮೇಳಗಳು ಮಾಡೋದ್ರಿಂದ ಇದರಿಂದ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನ ಇದರ ಉಪಯೋಗ ಪಡ್ಕೋತಾ ಇದ್ದಾರೆ. ಈ ರೀತಿ ಮಾಡಿ ತೋರಿಸಿದಾಗ ಈಗ ನಿಮ್ಮ ಇವುಗಳಿಂದ ನೋಡಿದ್ರೆ ಇನ್ನೂ ಜಾಸ್ತಿ ತಗೊಳ್ಳೋ ಇದು ಇರುತ್ತೆ. ನನಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ನಮ್ಮ ಹೆಂಡತಿ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡ್ತಾರೆ, ಸೊ ಅವ್ರು ಬಂದುಬಿಟ್ಟು ಹೋಗಲೇಬೇಕು ಅಂತ. ಸೊ ಹಾಗಾಗಿ ಇವತ್ತು ಇಲ್ಲಿ ಬರೋ ಪ್ರೋಗ್ರಾಮ್ ಸ್ಪೆಷಲ್ ಆಗಿತ್ತು. ಇದು ಫಸ್ಟ್ ಟೈಮ್ ಬರೋದು. ಇದು ಅವರೆಕಾಳಿಂದ ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಈಗ ಒಂದು ಸ್ವಲ್ಪ ಮಿಕ್ಸರು, ಆಮೇಲೆ ಆ ಪಕೋಡ, ಆಮೇಲೆ ವಡೆ, ಆಮೇಲೆ ಈಗ ಇಲ್ಲಿ ಮೇನ್ ಬಂದಿರೋದು ಅವರೆಕಾಳು ಜಿಲೇಬಿ ಇಷ್ಟ ನಮ್ಮ ವೈಫ್ಗೆ. ಸೊ ಈಗ ನೋಡಿದ್ರೆ ಈ ತರ ಕ್ಯೂ ಇದೆ ಅಂದ್ರೆ ನಿಜವಾಗ್ಲೂ ಜೋರಾಗಿದೆ ಅಂತ ಅರ್ಥ. ಖಂಡಿತ ಗೊತ್ತಿಲ್ಲ, ನಾನು ಫೋಟೋ ತಗೊಂಡಿದ್ದೀನಿ. ಒಳಗಡೆ ಬರುವಾಗಲೇ ಆ ಮೆನು ನೋಡಿನೇ ಒಂಥರ ಆಶ್ಚರ್ಯ. 4-5 ಜನರಿಗೆ ಕಳಿಸಿದ್ದೀನಿ ಅವಾಗಲೇ. ಸೊ ಇಷ್ಟು ಜೋರಾಗಿದೆ ಅಂತ ಗೊತ್ತಿರಲಿಲ್ಲ. ಅವರೇ ಮೇಳದ ಬಗ್ಗೆ ತುಂಬಾ ಕೇಳಿದ್ದೆ, ಒಂದ್ಸರಿನೂ ಬಂದಿರಲಿಲ್ಲ. ಈ ಕಡಲೆಕಾಯಿ ಪರ್ಸ ಎಲ್ಲ ನೋಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ನಾವು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ತೋರ್ಸೋಣ ಅಂತ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ವೆರೈಟಿ ಆಫ್ ಅವರೇ ಬೆಳೆ ಫುಡ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ. ಸೊ ಮಕ್ಳಿಗೂ ಕೂಡ ಅದನ್ನೆಲ್ಲ ನೋಡಿ ಒಂದು ಅದ್ರ ನಮ್ಮ ಇತಿಹಾಸದ ಬಗ್ಗೆ ಗೊತ್ತಾಗುತ್ತೆ. ಖುಷಿ ಆಗ್ತಾ ಇದೆ ಅದ್ರ ಬಗ್ಗೆ. ಆಕ್ಚುಲಿ ತುಂಬಾ ರಶ್ ಇದೆ, ಕ್ಯೂನಲ್ಲಿ ನಿಂತಿದ್ದೀವಿ. ಸೊ ಎಕ್ಸ್ಪ್ರೆಸ್ ಟಿಕೆಟ್ ಏನು ತಗೊಂಡಿಲ್ಲ, ನಾವು ತಗೊಳ್ಬೇಕು. ಸೊ ಅವರೇ ಬೆಳೆ ಜಾಮೂನು ಮತ್ತೆ ಜಿಲೇಬಿ ಅನ್ನೋದು ಒಂಥರ ಹೊಸ ಥರ ಅನ್ನಿಸ್ತಾ ಇದೆ. ಮತ್ತೆ ಟ್ವಿಸ್ಟರ್, ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರ ಟ್ವಿಸ್ಟರ್ ಐಸ್ ಕ್ರೀಮ್ ಎಲ್ಲ ಅವರೇ ಬೆಳೆಯಲ್ಲಿರೋದು. ಒಂದ್ಸರಿ ಎಲ್ಲ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೊಡ್ಡ ಮಟ್ಟದ ಅವರೇ ಮೇಳ ನಡೀತಾ ಇದ್ದು, ಅವರೆಕಾಯಿ ಐಸ್ ಕ್ರೀಮ್, ಅವರೆಕಾಯಿ ದೋಸೆ, ಅವರೇ ಮಂಚೂರಿಯನ್, ಅವರೇ ಪಫ್, ಅವರೇ ಹಲ್ವಾ, ಅವರೇ ವಡೆ, ಅವರೇ ಪಾಯಸ ಸೇರಿದಂತೆ ಸುಮಾರು 100ಕ್ಕೂ ಹೆಚ್ಚು ತಿನಿಸುಗಳು ಈ ಮೇಳದಲ್ಲಿ ಸಿಗ್ತಾ ಇದೆ. ಎಸ್ ವೀಕ್ಷಕರೇ, ಇವರು ಐಸ್ ಕ್ರೀಮ್ ಕೊಟ್ಟರು. ಇದರಲ್ಲಿ ಅವರೇ ಬೇಳೆ ಫ್ಲೇವರ್ದು ಐಸ್ ಕ್ರೀಮ್ ಇದು. ಯಾರು ಕೂಡ ಕೇಳಿರಲ್ಲ. ಯಾಕಂತ ಹೇಳಿದರೆ ಯಾವ ಬೇಳೆಯಲ್ಲೂ ಐಸ್ ಕ್ರೀಮ್ ಅಂತ ಯಾರು ಕೂಡ ಊಹೆ ಕೂಡ ಮಾಡಿರಲ್ಲ. ತುಂಬ ವಿಭಿನ್ನವಾಗಿರುವಂತಹ ಟೇಸ್ಟ್ ಕೊಡ್ತಾ ಇರುವಂತಹ ಈ ಐಸ್ ಕ್ರೀಮ್ ನೀವು ಟೇಸ್ಟ್ ಮಾಡಬೇಕು. ಯಾಕಂದರೆ ತುಂಬ ಟೇಸ್ಟಿಯಾಗಿದೆ. ಒಂದು ರೌಂಡ್ ನಾನು ಟೇಸ್ಟ್ ಮಾಡಿದ್ದೀನಿ, ಇನ್ನೊಂದ್ಸಲ ಟೇಸ್ಟ್ ಮಾಡ್ತೀನಿ. ಆ ಫ್ಲೇವರ್ ಇದೆ. ಯಾಕಂತ ಹೇಳಿದರೆ ಒಂದು ರೀತಿಯಲ್ಲಿ ಅವರೇ ಬೇಳೆ ತುಂಬ ಗುಡ್ ಫಾರ್ ಹೆಲ್ತ್ ಅಂತ ಯಾವ ರೀತಿ ಹೇಳ್ತೀವಿ, ಹಾಗೆ ಐಸ್ ಕ್ರೀಮಲ್ಲೂ ಕೂಡ ಅದು ಬಂದ್ಬಿಟ್ಟಿದೆ. ತುಂಬ ಖುಷಿ ಆಯಿತು.
ಅವರೇ ಮೇಳ ಈ ಸತಿ 25ನೇ ವರ್ಷ ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ? ನಾನು ಸ್ಟಾರ್ಟಿಂಗಲ್ಲಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು 100-150 ರೂಪಾಯಿ ವ್ಯಾಪಾರ ಆದರೆ ಸಾಕು. ಅಂದರೆ ನಾನು ಚಿಕ್ಕವರಿಂದನೂ ತುಂಬ ಕಷ್ಟಪಟ್ಟೆ ಬೆಳೆದಿದ್ದೀನಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಅಂತಲೇ ಮಾವಳಿನಲ್ಲಿ ಸಣ್ಣ ಮನೆಯಲ್ಲಿ 30,000 ಸಾಲ ಮಾಡಿ ಬಂಡವಾಳ ಹಾಕಿ ಒಂದು 2 ವರ್ಷ ತುಂಬ ಕಷ್ಟಪಟ್ಟೆ. ನಮ್ಮ ಯಜಮಾನರು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿದ್ದರು. ಅವರು 8 ತಿಂಗಳು 1 ವರ್ಷ ಆ ಥರ ಜಾಂಬೂರಿ ಕ್ಯಾಂಪು ಆ ಥರ ಹೊರಟೋಗೋರು. ಸೊ ನನ್ನ ಮಕ್ಕಳ ಭವಿಷ್ಯತ್ಗೋಸ್ಕರ ನಾನು ಕಾಂಡಿಮೆಂಟ್ ಸ್ಟಾರ್ಟ್ ಮಾಡಿದ್ದು. ಕ್ರಮೇಣ ನಮ್ಮ ರೈತರು ವಿವಿಪುರಮಲ್ಲಿ 100 ಲೀಟ್ರು 200 ಲೀಟ್ರು ಆ ಥರ ತಂದು ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಅಲ್ಲಿ ಇಟ್ಕೊಳ್ಳೋರು. ಅಷ್ಟು ಜನಗಳಿಗೆ ಇದಕ್ಕೆ ಬೆಳೆ ಇಲ್ಲಿ ಈ ಕಡೆ ಸಿಗುತ್ತೆ, ಈ ಥರ ಮಾಡ್ಕೋಬೋದು ಅನ್ನೋದು ಗೊತ್ತಿರಲಿಲ್ಲ. ನನಗೆ ನಮ್ಮ ಮನೆಯಲ್ಲೇ ಉಪ್ಪಿಟ್ಟು, ಚಿತ್ರಾನ್ನ, ಇದಕ್ಕೆ ಬೆಳೆ ಸಾಂಬಾರು, ಅವರೆಕಾಳು ಸಾರು ಅಷ್ಟೇ ಮಾಡ್ತಿದ್ದಿದ್ದು ನನಗೂ ಗೊತ್ತಿರೋದಷ್ಟೇ. ಆಮೇಲೆ ನನಗೆ ಇವರು ಇದಕ್ಕೆ ಬೆಳೆನ ಮೋರಿಗೆ ಸುರಿದ್ಬಿಟ್ಟು ಹೋಗೋರು. ಅದನ್ನ ನೋಡಿ ಬೇಜಾರಾಗೋದು, ಅಯ್ಯೋ ಎಷ್ಟು ಬೇಳೆ ಇದು ದುಡ್ದಿರ್ತಾರೆ ರೈತರು, ಲಾಸ್ ಆಗುತ್ತಲ್ಲ ಅಂಥೇಳಿ ಮತ್ತು ನಾನು ರೈತರ ಹತ್ರ ಎಲ್ಲ ಮಾತಾಡಿ ನಮ್ಮ ವಾಸವಿ ಕಾಂಡಿಮೆಂಟ್ಸ್ಗೆ ಕೂಡ ಕೇಳಿದೆ. ನಾನು 100 kg 200 kg 300 kg ಅದೇ ಥರ ಕ್ರಮೇಣ ಬೆಳೆದು ಈಗ ಇವತ್ತು ಒಂದು ದಿನಕ್ಕೆ 2,000 kg ಆದರೂ ನಮಗೆ ಸಾಲ್ತಾ ಇಲ್ಲ. ವರ್ಷದಿಂದ ವರ್ಷಕ್ಕೆ ಬೆಳ್ಕೊಂಡು ಬರ್ತಾ ಇದೆ ಆ ತಾಯಿ ಆಶೀರ್ವಾದ. ನಾನು 2 ವರ್ಷ ತುಂಬ ಕಷ್ಟಪಟ್ಬಿಟ್ಟೆ. ಯಾರಿಗೂ ಗೊತ್ತಿಲ್ಲ, ಸಣ್ಣ ಮನೆಯಲ್ಲಿ ಮಾಡಿರೋವಂಥದ್ದು ಇದು ಇಷ್ಟು ಬೃಹತ್ತರವಾಗಿ ಬೆಳೆಯುತ್ತೆ. 25ನೇ ವರ್ಷ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತೀನಿ ಅಂತಲೂ ನನಗೆ ಅಂದ್ಕೊಂಡಿಲ್ಲ. ಮಾಯಾನಗರಿಯಲ್ಲಿ ಹೊಸ ವರ್ಷದ ಆರಂಭಕ್ಕೂ ಮುನ್ನ ವಿವಿಧ ಫುಡ್ ಸವಿಯುವ ಅವಕಾಶ ಸಿಕ್ಕಿದೆ. ಸುಮಾರು 50ಕ್ಕೂ ಹೆಚ್ಚು ವೆರೈಟಿ ಫುಡ್ಗಳು ಆಹಾರ ಪ್ರಿಯರನ್ನ ಕೈ ಬೀಸಿ ಕರೀತಾ ಇವೆ. ಈ ಬಾರಿಯ ವಿಶೇಷ ಏನು, ರೈತರಿಗೆ ಎಷ್ಟು ಲಾಭ, ಇದೆಲ್ಲದರ ಬಗ್ಗೆ ಆಯೋಜಕ ರೋಹಿತ್ ಮಾಹಿತಿ ಹಂಚಿಕೊಂಡ್ರು. ಈ ಆಯೋಜನೆ ಮಾಡೋದ್ರಲ್ಲಿ ಏನೇನಿತ್ತು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅದ್ರ ಬಗ್ಗೆ ಹೇಳೋದಾದ್ರೆ? ಮೇಡಮ್, ನಮ್ಮ ತಂಡ ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಪ್ಲಾನ್ ಮಾಡಿ ಆಲ್ಮೋಸ್ಟ್ ಒಂದು ಒನ್ ಮಂತಿಂದನೇ ನಾವು ಕಂಟಿನ್ಯೂಸ್ ಆಗಿ ಪ್ರಿಪ್ರೇಷನ್ಸಲ್ಲಿ ಇದ್ದೀವಿ. ಸೊ ನಮ್ಗೆ ಭಾಳ ಖುಷಿ ಇದೆ ಇವತ್ತು, ಯಾಕೆಂದರೆ ಇಷ್ಟು ಜನ ಬಂದಿರೋದು ನಮಗೆ ಓವರ್ವೆಲ್ಮಿಂಗ್ ಆಗಿದೆ. ಇಷ್ಟೊಂದು ಜನ ನೋಡ್ತಾ ನಾವು ಇದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಆ ಸಾರ್ಥಕತೆ ನಮಗಂತೂ ಖಂಡಿತ ಇದೆ. ಸರ್, 50 ವಿವಿಧ ರೀತಿಯ ಅವರೇ ಖಾದ್ಯಗಳಂತೂ ಇದೆ. ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗಿದ್ದು, ಅಥವಾ ನೀವು ನಿಮ್ಮ ಕಡೆಯಿಂದ ಏನೆಲ್ಲ ಆಯೋಜನೆ ಇದೆ, ಅಥವಾ ಈಗ ಬೇರೆ ಬೇರೆ ರೈತರು ಬಂದಿದ್ದಾರಾ ಹೇಗೆ? ಮೇಡಮ್, 50 ಖಾದ್ಯಗಳಲ್ಲ, ನಮ್ಮಲ್ಲಿ 125 ಥರದ ಖಾದ್ಯಗಳಿದೆ. ನಮ್ಮಲ್ಲಿ ಹೊಸದಾಗಿ ಬೇಕರಿ ಕೌಂಟರ್ ಇದೆ, ಖಾರ ಕೌಂಟರ್ ಇದೆ, ಸ್ವೀಟ್ ಕೌಂಟರ್ ಇದೆ. ಅದು ಬಿಟ್ಟು ತಿಂಡಿ ತಿನಿಸುಗಳಿದೆ. ಈ ವರ್ಷ 125 ಬಗೆಯ ಖಾದ್ಯಗಳಿದೆ. ಈ ವರ್ಷ ಹೊಸ ಅಡಿಷನ್ ಅಂದರೆ ನಾವು ಅವರೇ ಕಾಳಿಂದ ಅವರೇ ಬೇಳೆನ ಚಾಕ್ಲೇಟ್ ಮಾಡಿಸಿದ್ದೀವಿ. ವೈಟ್ ಚಾಕ್ಲೇಟ್ ಮತ್ತು ಡಾರ್ಕ್ ಚಾಕ್ಲೇಟ್. ನಮ್ಮ ಬೇಕರಿನಲ್ಲಿ ಆ ಚಾಕ್ಲೇಟ್ಸ್ನ ನೀವು ಟೇಸ್ಟ್ ಮಾಡ್ಬೋದು. ಲೈವ್ ಪಫ್ ಕೌಂಟರ್ ಇದೆ, ಪಫ್ಸ್ ಟೇಸ್ಟ್ ಮಾಡ್ಬೋದು. ಬರ್ಲೈನರ್ಸ್ ಇದೆ. ಹಾಗೆ ಇನ್ನೂ ತುಂಬ ವೆರೈಟೀಸ್ ಇದೆ ನಮ್ಮ ಬೇಕರಿನಲ್ಲಿ, ಹೊಸ ವೆರೈಟೀಸು. ನೀವು ಹೋಗಿ ಟೇಸ್ಟ್ ಮಾಡಿ. ಹಾಗೆ ಜನಗಳು ಅಷ್ಟೇ ತುಂಬ ಖುಷಿ ಪಟ್ಟು ಎಲ್ಲ ಖಾದ್ಯಗಳನ್ನ ರುಚಿ ನೋಡ್ತಾ ಇದ್ದಾರೆ. ಹಾಗೆ ನಮಗೆ ಬಂದು ಹೇಳ್ತಾ ಇದ್ದಾರೆ, ನಮಗೆ ಒಂಥರ ಖುಷಿ ಆಗುತ್ತೆ. ಪಿಜ್ಜಾ, ಬರ್ಗರ್, KFC ತಿಂದು ಬೋರ್ ಆದ ಫುಡ್ ಪ್ರಿಯರಿಗೆ ಈಗ ಅವರೆಕಾಯಿಯಿಂದ ರೆಡಿಯಾಗೋ ವಿಭಿನ್ನ ಆಹಾರ ಸವಿಯುವ ಚಾನ್ಸ್ ಸಿಕ್ಕಿದೆ. ಅವರೆಕಾಳು ಸ್ವೀಟ್ಸ್ಗೂ ಸೈ, ಅವರೆಬೇಳೆ ಚಾಟ್ಸ್ಗೂ ಸೈ ಎನಿಸಿಕೊಂಡಿದೆ. ಕನ್ನಡ ಪರ ಹೋರಾಟಗಾರ ಏನ್ ಮಾತನಾಡಿದ್ದಾರೆ ನೀವೇ ಕೇಳಿ. 95ರಲ್ಲಿ ಪ್ರಾರಂಭ ಆದಂತ ಅವರೆಬೇಳೆ ಮೇಳ ಗೀತಾ ವಾಸವಿ ಕಾಂಡಿಮೆಂಟ್ಸ್ ಇಂದ ನಡೀತಾ ಇದೆ. ಗೀತಾ ಅವರು ಬಹಳ ಶ್ರಮ ವಹಿಸಿ ಇದೊಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ. ಇವತ್ತು ಸುಮಾರು 10 ಲಕ್ಷಕ್ಕೂ ಅಧಿಕ ಜನ ಬಂದು ಈ ಅವರೆಬೇಳೆ ಮೇಳನ ಸವಿತಾರೆ. ಇಲ್ಲಿರೋ ಅಂಥ ವಿಶೇಷ ತಿನಿಸುಗಳನ್ನ ಇದು ಮಾಡ್ತಾರೆ. ಅಂದರೆ ದೇಶಕ್ಕೆ ಎರಡು ಕಣ್ಣುಗಳು ಇದ್ದಂತೆ, ಸೈನಿಕ, ರೈತನ ಪ್ರೋತ್ಸಾಹ ಮಾಡುವಂಥ ಯಾವುದೇ ಕಾರ್ಯಕ್ರಮಕ್ಕೆ ಕನ್ನಡ ಪರ ಹೋರಾಟಗಾರನಾಗಿದ್ದು, ಸಾಮಾಜಿಕ ಹೋರಾಟಗಾರನಾಗಿದ್ದು, ನ್ಯಾಯಪರದ ಹೋರಾಟಗಾರನಾಗಿದ್ದು ನಾವು ನಮ್ಮ ಸಂಘಟನೆ ಯಾವತ್ತೂ ಕೂಡ ಬೆಂಬಲ ಕೊಡ್ತೇವೆ. ಗೀತಾ ವಾಸವಿ ಕಾಂಡಿಮೆಂಟ್ಸ್ ಅವ್ರಿಗೆ ಅವರು ಪ್ರತಿ ಸಂದರ್ಭದಲ್ಲೂ ಈಗ ನನ್ನನ್ನು ಕರೀತಾ ಇದ್ದಾರೆ. ಅಂದ್ರೆ ಮುಖ್ಯ ಅತಿಥಿಯಾಗಿ ಚಾಲನೆ ಕೊಡ್ಲಿಕ್ಕೆ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕೆ ಅಂದ್ರೆ
ಒಂದು ರೈತರ ಕಾರ್ಯಕ್ರಮಕ್ಕೆ ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಕರೆಸಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಿಸೋದು ಬಹಳ ವಿಶೇಷವಾದ ಒಂದು ಸಂದರ್ಭ.